ಬೆಳಗ್ಗೆನೆ ನಾನಂತೂ ಎದ್ದಿದ ತಕ್ಷಣ ಅಂತೂ ಶಾಕ್ ಆಗೋದೆ. ನೋಡಿದ್ರೆ ಅಡುಗೆ ಮನೆಗೆ ಬಂದು ನೋಡಿದ್ರೆ ಬಾಕ್ಸು ಅಂದರೆ ಕ್ಯಾಪ್ ಟೈಟೇ ಇತ್ತು, ಆದರೂ ಕೂಡ ನೋಡಿ ಈ ಥರ ಆಗೋಯ್ತು. ಮಾತ್ರ ತುಂಬ ಕೆಲಸ ಆಯಿತು ನೋಡಿ. ನಾನಿವತ್ತು ಅಡುಗೆ ಮಾಡ್ತಾ ಇರೋದು ಅಂದರೆ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಅದೇ ಡಿಪೋ ರೇಷನ್ ಅಕ್ಕಿ ಬರುತ್ತಲ್ಲ, ಆ ಇಡ್ಲಿ ಮತ್ತು ಉದ್ದಿನೊಡೆ ಎರಡು ಕಾಂಬಿನೇಷನ್ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಸುಲಭವಾಗಿ ಮಾಡ್ತಾ ಇರೋದು. ನಾನು ರುಬ್ಬೋದು ಬರುತ್ತಲ್ಲ ಮಿಷಿನಲ್ಲೇ ರುಬ್ಬಿಸ್ಕೊಂಡು ಬಂದಿರೋದು. ಯಾವಾಗಲೂ ನಾನೇ ಮನೆಯಲ್ಲಿ ರುಬ್ಬಿ ಮಾಡ್ತಾ ಇದ್ದಿದ್ದು. ಇವತ್ತೇನು ಮಾಡಿದೆ ಅಂತ ಅಂದರೆ ನಾನು ರುಬ್ಬೋದ್ರಲ್ಲೇ ಹೋಗ್ಬಿಟ್ಟು ರುಬ್ಬಿಸ್ಕೊಂಡು ಬಂದು ಮಾಡಿದ್ದು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ ರೇಷನ್ ಅಕ್ಕಿ ಇದು. ರೇಷನ್ ಅಕ್ಕಿನ ನಾನು ಚೆನ್ನಾಗಿ ನೆನೆಸಿದ್ದೀನಿ. ಅಂದರೆ ಏನಿಲ್ಲ ಅಂದ್ರೆ 5 ಅವರ್ 6 ಅವರ್ ನೆನೆಸಿದ್ದೀನಿ ಜಾಸ್ತಿ ಹೊತ್ತು. ಅದಕ್ಕೆ ಉದ್ದಿನ ಬೇಳೆನೂ ಕೂಡ ನೆನೆ ಹಾಕಿದ್ದೀನಿ ನೋಡಿ. ಉದ್ದಿನ ಬೇಳೆನೂ ನೆನೆಸ್ಕೊಂಡಿದ್ದೀನಿ ಇಡ್ಲಿ ಮಾಡೋದಕ್ಕೆ ಅಂತ ಹೇಳಿ. ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ. ಇದು ಅವಲಕ್ಕಿ ಕೂಡ ನೆನೆ ಹಾಕೊಂಡಿದ್ದೀನಿ, ನೆನೆಸಿದ್ದೀನಿ. ಅವಲಕ್ಕಿ ಏನಿಲ್ಲ ಅಂದ್ರೆ 1 ಅವರ್ ನೆನೆಸ್ಕೊಂಡ್ರೆ ಸಾಕಾಗೋಗುತ್ತೆ. ಇದು ಉದ್ದಿನೊಡೆ ಮಾಡೋದಕ್ಕೆ ಅಂತ ಹೇಳಿ, ಇಡ್ಲಿ ಮಾಡಿದಾಗ ಉದ್ದಿನೊಡೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಉದ್ದಿನೊಡೆನೂ ಕೂಡ ನೆನೆಸಿದ್ದೀನಿ. ಎಷ್ಟೂ ಕೂಡ ಹಾಕ್ಕೊಂಡು ತೊಳೆದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಬೀಸ್ಕೊಂಡು ಬರಬೇಕು, ರುಬ್ಬಿಸ್ಕೊಂಡು ಬರಬೇಕು. ಅದಕ್ಕೆ ಎಲ್ಲ ಇಟ್ಕೊತಾ ಇದ್ದೀನಿ, ಎಲ್ಲ ತೊಳ್ಕೊತಾ ಇದ್ದೀನಿ. ಇನ್ನೂ ತೊಳಿಬೇಕು. ಉದ್ದಿನ ಬೇಳೆ ಒಂದು ತೊಳೆದು ನೀರು ಸೋರಿಸಿ ಇಟ್ಟಿದ್ದೀನಿ. ಇವಾಗ ಉದ್ದಿನ ಬೇಳೆನ ಏನಿಲ್ಲ ಅಂತಂದ್ರೆ ನಾವು 1 ಅವರ್ ನೆನೆಸಿದ್ರು ಸಾಕಾಗುತ್ತೆ. 1-1.5 ಅವರ್ ನೆನೆಸಿದ್ದೀನಿ ಅಷ್ಟೇ. ಉದ್ದಿನ ಬೇಳೆನೂ ಅಷ್ಟೇ ನೋಡ್ತಾ ಇದ್ದೀರಲ್ಲ. ಅಕ್ಕಿ ಮತ್ತು ಉದ್ದಿನ ಬೇಳೆ ಅವಲಕ್ಕಿ 3 ಮಿಕ್ಸ್ ಮಾಡಿ ಒಂದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬಾಕ್ಸಲ್ಲಿ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ರುಬ್ಬಿಸ್ಕೊಂಡು ತಗೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಇಡ್ಲಿ ಹಿಟ್ಟಿದು. ಈಗ ರುಬ್ಬಿಸ್ಕೊಂಡು ತಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಮಕ್ಕಳಿಗೆ ಅಂತ ಸಪ್ರೇಟು ಬರೀ ಇದು ಏನಪ್ಪ ಅಂತಂದರೆ ಬರೀ ಮೆಣಸು ಮತ್ತು ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಬೇಕಾದರೆ ಕೊತ್ತಂಬರಿನೂ ಹಾಕ್ಕೊಳ್ತೀನಿ. ಉಪ್ಪು ಕೂಡ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ನಮಗೆ ಅಂತ ಹೇಳಿ ಇದಕ್ಕೆಲ್ಲ ಏನೇನು ಹಾಕ್ಕೊಳ್ತೀನಿ ಅಂತ ನೋಡಿ. ಉದ್ದಿನೊಡೆಗೆ ನಾನು ಈ ರೀತಿ ಮಾಡ್ತೀನಿ, ಅದನ್ನೇ ವಿಡಿಯೋ ಹಾಕ್ತಾ ಇರೋದು. ಉದ್ದಿನೊಡೆದು ವಿಡಿಯೋ ಫುಲ್ ವಿಡಿಯೋನು ಕೂಡ ಹಾಕಿದ್ದೀನಿ ನೋಡ್ತೀನಿ. ಈಗ ಇಡ್ಲಿ ಜೊತೆಗೆ ನಾನು ಇವಾಗ ಮಾಡ್ತಾ ಇರೋದು ನೋಡಿ. 1 ಬೌಲಷ್ಟು ಈರುಳ್ಳಿನ, ಒಂದು ದಪ್ಪದೊಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಹಸಿರು ಮೆಣಸಿನ್ಕಾಯಿನ ಏನಿಲ್ಲ ಅಂದರೂ ಒಂದು 10 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತೆಂಗಿನಕಾಯಿ ಪೀಸಸ್ನು ಕೂಡ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ತೆಂಗಿನಕಾಯಿನೂ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಸ್ವಲ್ಪ ಶುಂಠಿ, ಸ್ವಲ್ಪ ಮೆಣಸನ್ನು ಕೂಡ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ತರಿಯಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೋದು. ನಾನೇನು ಹಾಕ್ಕೊಂಡಿಲ್ಲ. ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸ್ವಲ್ಪ ಉಪ್ಪು ಕೂಡ ಫಸ್ಟೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಹಂಗಾಗಿ ಆ ಕ್ಲಿಪ್ಪು ಕೂಡ ವಿಡಿಯೋ ಆಗಿಲ್ಲ. ನಿಮ್ಗೆ ಇನ್ನೂ ಡೀಟೇಲ್ ವಿಡಿಯೋ ಬೇಕು ಅಂತ ಅಂದರೆ ಹಿಂದಿನ ವಿಡಿಯೋದಲ್ಲೂ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ಉದ್ದಿನೊಡೆ ಅಂತೂ. ಈ ಥರ ಅಂದರೆ ರುಬ್ಬಿಸ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಇದು ಏನಪ್ಪ ಅಂತಂದ್ರೆ ಇದು ಮಕ್ಕಳಿಗೆ ಅಂತ ಅವ್ರಿಗೆ ಅಂತ ಸಪ್ರೇಟ್. ಈ ಥರನೇ ಮಕ್ಕಳಂತೂ ಈ ಥರ ಕೊತ್ತಂಬರಿ ಮತ್ತು ಈರುಳ್ಳಿ ಜೊತೆಗೆ ತೆಂಗಿನಕಾಯಿ ಪೀಸ್ ಆ ಥರ ಎಲ್ಲ ಹಾಕಿದ್ರೆ ಅವ್ರು ತಿನ್ನಲ್ಲ, ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು. ಹಂಗಾಗಿ ಅವ್ರಿಗೆ ಅದು ಸಪ್ರೇಟ್, ಅದು ಮಕ್ಕಳಿಗೆ ಅಂತ ಹೇಳಿ, ಇದು ನಮಗೆ ಅಂತ ಹೇಳಿ ಇದು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಇಷ್ಟು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಒಂದು 10 ನಿಮಿಷ ಬಿಟ್ಕೊಂಡು ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ. ನಾನು ಒಂದು ಕಡೆ ಹಾಲನ್ನು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಏನಕ್ಕಪ್ಪ ಅಷ್ಟು ಕಾಯಿಸ್ತಾ ಇದ್ದೀನಿ ಅಂತಂದರೆ, ನಾನು ಟೈಮ್ ಇದ್ದಾಗ ಕಾಯಿಸ್ಬಿಟ್ಟು ಕೆನೆನ ತೆಗೆದಿಟ್ಕೊಂಡು ನಾನು ಬೆಣ್ಣೆನ ಮನೆಯಲ್ಲೇ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ಹಂಗಾಗಿ ಯಾವಾಗಾದರೂ ಟೈಮ್ ಸಿಕ್ಕಾಗ ಕೆನೆ ಮಾಡ್ಕೊಳ್ತೀನಿ. ಈಗ ಖಾರ ಪೊಂಗಲ್ಲು ಆ ಥರ ಎಲ್ಲ ಮಾಡ್ತೀವಲ್ವ, ಅವಾಗೆಲ್ಲ ನಾವು ಈ ಥರ ತುಪ್ಪ ಮಾಡಿಕೊಂಡು ನಾವೇ ಖಾರ ಪೊಂಗಲ್ಲು, ಬಿಸಿಬೇಳೆ ಬಾತ್ಗೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಕಾದ್ಮೇಲೆ ನೋಡಿ ನಾನು ಉದ್ದಿನೊಡೆನ ತೇಲ್ಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಂಡೆ ಅಂದರೆ ರೌಂಡ್ ಶೇಪು ಒಂದೊಂದಕ್ಕೂ ಕೂಡ ನೀರಲ್ಲಿ ಕೈ ಅದ್ದಿ ಕೂಡ ಹಾಕ್ತಾ ಇರ್ತೀನಿ. ನೋಡ್ತಾ ಇದ್ರಲ್ಲ, ಅಂದರೆ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರ್ತಾ ಇದೆ ನನಗೆ. ಅಂದರೆ ಆ ಥರ ನೀಟಾಗಿ ರೌಂಡ್ ಶೇಪ್ ಬರುತ್ತಲ್ಲ, ಆ ಥರ ಬರೋದಿಲ್ಲ ನನಗೆ. ಬಂದಂಗೆ ರೌಂಡ್ ಶೇಪ್ ಹಾಕ್ತಾ ಇದ್ದೀನಿ. ಈ ಥರ ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ತುಂಬ ರುಚಿಯಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ. ನೀವು ಒಂದ್ಸಲ ಈ ಥರ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಕಲ್ಲರು ಎಲ್ಲ ಬೇಯ್ತಾ ಇರೋವಾಗ್ಲೇ ಕಲ್ಲರು ಈ ಥರ ಎಲ್ಲ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ, ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ
ಕಲರ್ ನೋಡ್ತಾ ಇದ್ರೇ ಹೆಂಗೆ ಅನ್ಸುತ್ತೆ ಹೇಳಿ, ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈ ಉದ್ದಿನೊಡೆ ಮತ್ತು ಜೊತೆಗೆ ಇಡ್ಲಿ ಜೊತೆಗೆ ಉದ್ದಿನೊಡೆ ಅಂತೂ ಒಳ್ಳೆ ಕಾಂಬಿನೇಷನ್ನು. ಇಡ್ಲಿ ಜೊತೆಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ನೀವು ಬೇಕಿದ್ರೆ ಹಂಗೆ ಕೂಡ ಮಾಡಿಕೊಂಡು ಇದ್ರ ಜೊತೆಗೆ ಮೊಸರು ಒಗ್ಗರಣೆ ಆದರೂ ಮಾಡ್ಕೊಳ್ಬೋದು, ಸಾಂಬಾರ್ ಜೊತೆಗಾದರೂ ಕೂಡ ತಿನ್ಬೋದು. ನಾನಂತೂ ಅಂದರೆ ಈ ಚಳಿ ಇತ್ತಲ್ವ, ಹಂಗಾಗಿ ನಾನೇ ಮೊಸರು ಜೊತೆ ಎಲ್ಲ ಏನು ತಿಂತಾ ಇಲ್ಲ. ಸ್ವಲ್ಪ ಸಾಂಬಾರು ಕೂಡ ಮಾಡಿಕೊಂಡು ಇಡ್ಲಿ ಸಾಂಬಾರು ಚಟ್ನಿ ಮಾಡಿಕೊಂಡು ತಿಂದ್ವಿ ನಾವು. ಅಂದರೆ ಇದು ಫಸ್ಟೇ ಬರೀದೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ನಾನಂತೂ ಫಸ್ಟೇ ಅಂದರೆ ತಂದಿದ ತಕ್ಷಣ ಕೂಡ ಮಾಡ್ಕೊಂಡಿದ್ದು ನಾವು ಅದೇ ವಿಡಿಯೋನೇ ಹಾಕ್ತಾ ಇರೋದಿದು. ನೋಡ್ತಾ ಇದ್ದೀರಲ್ಲ, ಇವಾಗ ಮತ್ತೆ ಇದು ಮಕ್ಕಳದ್ದು ಹಾಕ್ತೀನಿ. ನಮ್ದು ಹಾಕ್ಕೊಂಡೆ, ಈಗ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕ್ಕೊಡ್ತೀನಿ ಅವ್ರಿಗೂ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಅವರು ಕೂಡ. ಅವರು ಲೆಕ್ಕ ಅಂದರೆ ಏನಪ್ಪ ಅಂತಂದರೆ ಬೋಂಡ ಆ ಥರ ಬಜ್ಜಿ ಆ ಥರ ಎಲ್ಲ ತಿನ್ನೋದಕ್ಕಿಂತ ಉದ್ದಿನೊಡೆ ಅಂತ ಇಷ್ಟಪಟ್ಟು ತಿಂತಾರೆ, ಅದೊಂದೇ ತಿನ್ನೋದು. ಹಂಗಾಗಿ ಅದನ್ನು ಮಾಡಿಕೊಡ್ತೀವಿ ಮಕ್ಕಳಿಗೆ. ಈ ಥರ ಅವ್ರು ಕೇಳ್ದಂಗೆ ಉಪ್ಪು ಮೆಣಸು ಆ ಥರ ಖಾರ ಹಾಕಿ ಕೊಟ್ಬಿಟ್ರೆ ಅಷ್ಟೇ ಸಾಕಾಗುತ್ತೆ. ಈ ಥರ ಎಲ್ಲ ಈರುಳ್ಳಿ ಈ ಥರ ಕಾಯಿ ಪೀಸ್ ಆ ಥರ ಎಲ್ಲ ಹಾಕಿದ್ರೆ ತಿನ್ನಲ್ಲ. ಬೇಕು ಅನ್ಸಿದ್ರೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಹಾಕಲ್ಲ. ಇದು ಅಂದರೆ ತುಂಬ ಚೆನ್ನಾಗಿತ್ತು. ವಡೆ ಮಾತ್ರ ಒಂದು ಸ್ವಲ್ಪನೂ ಎಣ್ಣೆ ಕೂಡ ಕುಡ್ದೇ ಇರಲಿಲ್ಲ. ಒಂದೊಂದು ಉದ್ದಿನೊಡೆಗಳಂತೂ ಫುಲ್ಲು ಎಣ್ಣೆ ಕುಡ್ದಾಕ್ಬಿಟ್ಟಿರುತ್ತೆ ಸೂಪ್ ಥರ. ಅಂದರೆ ಇದಂತೂ ಎಣ್ಣೆ ಅಂತಲೇ ಕುಡ್ದಿಲ್ಲ. ನೋಡಿ ಹಿಂಗೆ ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ನೋಡಿ ಫುಲ್ಲು ಎಣ್ಣೆ ಕುಡ್ದೇ ಇಲ್ಲ. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಫುಲ್ಲು ಹಿಂಗಿರುತ್ತೆ ಅಂದರೆ ಒಳಗಡೆ ಎಲ್ಲ ಎಣ್ಣೆ ಕುಡ್ದ್ಬಿಟ್ಟಿರುತ್ತೆ. ಸ್ವಲ್ಪನೂ ಎಣ್ಣೆ ಕುಡ್ದಿಲ್ಲ, ಅಷ್ಟೇ ಕ್ರಿಸ್ಪಿಯಾಗಿದೆ ಒಳಗಡೆ, ಅಷ್ಟೇ ಸಾಫ್ಟಾಗಿದೆ ಮಾತ್ರ ಉದ್ದಿನೊಡೆ ಅಂತೂ. ನಾನಂತೂ ಎಲ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ, ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ. ಹಂಗೆ ಅಷ್ಟರಲ್ಲಿ ಕೊಟ್ಟಾಗ ಹಂಗೆ ಮಕ್ಳಿಗೂ ಕೂಡ ಹಾಕೊಂಬೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೂ ಹಾಕ್ತಾ ಇದ್ದೀನಿ, ಅವ್ರಿಗೂ ಹಾಕಿದ್ದೀನಿ. ನೋಡಿ ಇದನ್ನು ಹಾಕಿ ತೇಲ್ಸಿದ್ದೀನಿ. ಇನ್ನೆಲ್ಲ ಕೊಟ್ಟು ಇನ್ನಷ್ಟು ಉಳ್ದಿದೆ, ಇನ್ನು ವಡೆ ಇನ್ನೂ ಇಟ್ಟಿದೆ, ಇನ್ನೂ ಮಾಡ್ಕೊಳ್ಬೇಕು. ಆದರೆ ಇವಾಗ ಫಸ್ಟ್ನೇ ಟ್ರಿಪ್ ತೇಲ್ಸದ್ನೆಲ್ಲ ಅದು ಅಷ್ಟಿದೆ ಅಂತ ಹೇಳಿದ್ದು. ನೋಡ್ತಾ ಇದ್ದೀರಲ್ಲ, ಈಗ ಇಡ್ಲಿ ಇದು ವಡೆ ಆದಮೇಲೆ ಇಡ್ಲಿ ಮಾಡಬೇಕಲ್ಲ, ಇಡ್ಲಿಗೆ ಅಂತ ಹೇಳಿ ಬೆಳಗ್ಗೆನೆ ಬಂದೆ. ಇದು ನೈಟೇ ಉದ್ದಿನೊಡೆ ಮಾಡ್ಕೊಂಡ್ಬಿಟ್ಟಿದ್ವಿ. ಇನ್ನೊಂದು ಸ್ವಲ್ಪ ತಿಂಡಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಮಾಡಿದಿದ್ದಲ್ವಾ, ಇಡ್ಲಿ ಹಿಟ್ಟು ನೋಡಿದ್ರೆ ಬೆಳಗ್ಗೆನೇ ಎದ್ದು ಬಂದರೆ ನಾನೇ ಶಾಕ್ ಆಗೋದೆ ಹೆಂಗಾಗಿತ್ತು ಅಂತ. ಅಂದರೆ ಇಡ್ಲಿ ಹಿಟ್ಟಂತೂ ಉಕ್ಬಿಟ್ಟಿತ್ತು. ಹಂಗಾಗಿ ನಾನು ಒಂದು ಬಾಕ್ಸಿಂದ ತೆಗೆದ್ಬಿಟ್ಟು ಎಲ್ಲ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ. ಇಡ್ಲಿ ಮಾತ್ರ ಸಕ್ಕತ್ತಾಗಿ ಬಂತು ಮಾತ್ರ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಯಾವ ಹೋಟ್ಲು ಇಡ್ಲಿನೂ ಇದ್ರ ಮುಂದೆ ಏನೂ ಇಲ್ಲ, ಹಂಗಿತ್ತು. ಅಷ್ಟು ಚೆನ್ನಾಗಿತ್ತು, ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಬೆಣ್ಣೆ ಥರ ಇಡ್ಲಿ ಇದು ಅಂತೂ ಸೂಪರಾಗಿತ್ತು. ಈ ಇಡ್ಲಿ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕೂಡ ತಿಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಇವಾಗ ಬೆಳಗ್ಗೆಗೆ ವಡೆನ ತೇಲಿಸ್ಕೊಳ್ತಾ ಇದ್ದೀನಿ, ಬೆಳಗ್ಗೆ ಊಟಕ್ಕೆ ತಿಂಡಿಗೆ ಅಂತ ಹೇಳಿ. ನೋಡ್ತಾ ಇದ್ರಲ್ಲ, ಇವಾಗ ತೇಲ್ಸ್ಕೊಂಡು ಇಡ್ಲಿ ಜೊತೆಗೆ ವಡೆ ಕೂಡ ಹಾಕ್ಕೊಂಡು ತಿಂದ್ವಿ. ನಾವು ನೈಟೇ ಕೂಡ ತಿಂದ್ಬಿಟ್ವಿ ವಡೆ ಮಾಡಿಕೊಂಡು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೋಡ್ತಾ ಇದ್ರೆ ಇಡ್ಲಿ ಸಾಂಬಾರ್ ಚಟ್ನಿ, ಕಡಲೆ ಬೀಜದ ಚಟ್ನಿನೇ ನಾನು ಮಾಡೋದು, ಹಂಗಾಗಿ ಮಾಡಿಕೊಂಡು ತಿಂತಾ ಇದ್ದೀವಿ. ಇಡ್ಲಿ ಮಾತ್ರ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು, ತಿನ್ನಕ್ಕಂತೂ ಅಷ್ಟೇ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಇಡ್ಲಿ ಸಾಂಬಾರ್ ವಡೆ. ಸಾಂಬಾರ್ ವಿಡಿಯೋನು ಕೂಡ ಯಾವ ರೀತಿ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ. ಬೇಳೆನೇ ಇಲ್ದಿರನೇ ಸಾಂಬಾರು ಮಾಡ್ಕೊಳ್ಬೋದು. ಇಡ್ಲಿಗೆ ಸಾಂಬಾರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ನೋಡಿದ್ರಲ್ಲ, ಮುರಿದು ನೋಡಿದ್ರನಲ್ಲ ಅಷ್ಟು ಚೆನ್ನಾಗಿತ್ತು. ಹಂಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಕೊನೆಯವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.